ರಕ್ಷಂತೆ ಕಿಲಭೂಷಣಾಂ ಸತತಾಂ ವಾಗ್ಭೂಷಣಂ ಭೂಷಣಂ ಬೃಹದ್ಹರಿ ಅವರ ಶತಕ ನೀತಿಯಿಂದ ತೆಗೆದುಕೊಳ್ಳಲಾಗಿದೆ. ಈ ಒಂದು ಸುಭಾಷಿತದ ಅರ್ಥ, ಎಲ್ಲ ಆಭರಣಗಳು ವ್ಯರ್ಥ, ಮಾತೆಂಬ ಆಭರಣವೇ ಶ್ರೇಷ್ಠ. ನಮಸ್ಕಾರ, ನಾನು ಶ್ರೀಮತಿ ಶೆಟ್ಟಿ ಆಶಾ. ಸೂರ್ಯ ಫೌಂಡೇಶನ್ ಅಡಿಯಲ್ಲಿ ನಡೆಯುತ್ತಿರುವಂತಹ ಮಾತೆಂಬ ಜ್ಯೋತಿರ್ಲಿಂಗ ಭಾಷಣ ಕಲೆಯಲ್ಲಿ ನಾನು ಒಬ್ಬ ಶಿಬಿರಾರ್ಥಿಯಾಗಿ ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ನಿತ್ಯ ನೂತನ ರಸದೌತಣಗಳ ಮಾತಿನ ಕೃತಿಗಿಂತ ಮಾತೇ ಲೇಸು ಎಂದು ಹೇಳುತ್ತಾ ನಮ್ಮಲ್ಲಿ ನವ ಭಾವಗಳು, ನವ ಉಲ್ಲಾಸ, ಮಧುರ ವಾಣಿಗಳನ್ನು, ಸಿಂಚನವನ್ನು ಉಣಬಡಿಸುವ ಒಂದು ಅದ್ಭುತವಾದ ಕಾರ್ಯಕ್ರಮವೇ ಮಾತೆಂಬುದೇ ಜ್ಯೋತಿರ್ಲಿಂಗ. ಇಲ್ಲಿ ಕ್ರಿಯಾಶೀಲರು, ಸೃಜನಶೀಲರು, ಅನೇಕ ಚಟುವಟಿಕೆಗಳ ಆಗರ ನಮಗೆ ನಿತ್ಯ ನೂತನವಾಗಿ ಉಣಬಡಿಸುವಂತಹ ಶ್ರೀ ಸತೀಶ್ BK ಸರ್ ಅವರು ಕೊಡುವಂಥ ಪ್ರತಿದಿನದ ಟಿಪ್ಸ್ ಅನ್ನೋದಕ್ಕಿಂತ ಅವರು ಹೇಳುವಂಥ ಆ್ಯಕ್ಟಿವಿಟೀಸ್ ಬೇಸ್, ನಮ್ಮ ಹೇಗಿರಬೇಕು, ನಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು, ನಾವು ಹೇಗೆ ನಿಂತ್ಕೋಬೇಕು, ಮೊದಲು ಬಂದ ತಕ್ಷಣ ನಮ್ಮ ಹೊಡೆದು ವೇದಿಕೆಯ ಒಂದು ಭಯವನ್ನು ನಿರ್ಮೂಲನೆ ಮಾಡೋದು. ನಮ್ಮ ಮಾತನ್ನಷ್ಟೇ ಶುದ್ಧಿಗೊಳಿಸೋದಿಲ್ಲ, ನಮ್ಮ ಆತ್ಮವನ್ನು ಕೂಡ ಇಲ್ಲಿ ಶುದ್ಧಿಗೊಳಿಸ್ತದೆ. ನಮ್ಮ ಬ್ರೈನ್ ಸ್ಟ್ರೋಮ್, ಮಾತು ಎಷ್ಟು ಮುಖ್ಯನೋ ಮೌನ ಅಷ್ಟೇ ಎಂಬುದನ್ನು ಈ ತರಬೇತಿ ನಮ್ಗೆ ಹೇಳ್ಕೊಡ್ತದೆ. ಸತೀಶ್ ರವರು ಪ್ರತಿದಿನ ಬಂದು ನಮಗೆ ಬ್ರೈನ್ ಸ್ಟ್ರೋಮ್ ಆ್ಯಕ್ಟಿವಿಟೀಸ್ ಮಾಡಿಸ್ತಿದ್ರು. ನಮ್ಮೊಂದಿಗೆ ಸಣ್ಣ ಸಣ್ಣ ಚುಟುಕುಗಳನ್ನು ಹೇಳಿ ಹಾಸ್ಯ ಚಟಾಕಿಗಳನ್ನು ಮಾಡ್ತಾಯಿದ್ರು. ಚಿತ್ರಸತ್ಯ ಅತ್ಯಂತ ಅದ್ಭುತವಾದ ಒಂದು ಕಾನ್ಸೆಪ್ಟ್. ಒಂದು ಚಿತ್ರವನ್ನು ತೋರಿಸಿ ನಮ್ಮ ಅಭಿಪ್ರಾಯವನ್ನು ಕೇಳಿ ಅದರಲ್ಲಿ ನಮ್ಮನ್ನು ಆಲೋಚನೆಗೆ, ತರ್ಕಕ್ಕೆ ಹಚ್ಚುವಂಥ ಒಂದು ತರಬೇತಿ. ಆತ್ಮೀಯರೇ, ಪ್ರತಿಯೊಬ್ಬ ಶಿಕ್ಷಕನು ಈ ಒಂದು ತರಬೇತಿಯನ್ನು ಪಡಬೇಕಂತ ನಾನು ಇಷ್ಟಪಡ್ತೀನಿ. ಸತೀಶ್ BK ಸರ್ ಅವ್ರ ಬಗ್ಗೆ ಇನ್ನೊಂದು ಹೇಳಬೇಕಂದ್ರೆ, ಒಂದು ಚಪ್ಪಲಿ ವಿಷಯವನ್ನು ಅವರು 3 ನಿಮಿಷ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ಅದು ನನ್ನ ಆತ್ಮವನ್ನು ಮುಟ್ತು ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಆ ಲೆವೆಲ್ಗೆ ಹೋಗಬೇಕು, ಪ್ರತಿಯೊಂದು ಮಗುವನ್ನು ಮುಟ್ಟಬೇಕಂದ್ರೆ, ಅಥವಾ ನಾವೊಂದು ಉತ್ತಮ ವಾಗ್ಮಿಗಳಾಗಬೇಕಂದ್ರೆ. ಇನ್ನು ಪ್ರತಿ ಸಲ ನಾನು ನೋಡ್ತೇನೆ, ಮಹೇಶ್ ಸರ್ ಅವ್ರು ಬರ್ತಾರೆ, ನಮ್ಗೆ ಫೀಡ್ಬ್ಯಾಕ್ ಕೊಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ, ಟಿಪ್ಸ್ ಹೇಳ್ತಾರೆ, ಕೋಡ್ ವರ್ಡ್ಸ್ ಹೇಳ್ತಾರೆ. ಒಂದಲ್ಲ, ಅದ್ಭುತವಾದೊಂದು ತರಬೇತಿ ಆಗರ ಅಂತ ಹೇಳ್ಬೋದು. ಕೇವಲ ಇವರಿಬ್ಬರಿಂದನೇ ನಡೆಯೋದಿಲ್ಲ, ಅನೇಕ ವಾಗ್ಮಿಗಳು, ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧವಾದಂಥ ವಾಗ್ಮಿಗಳು. ಮೊದಲನೇದಾಗಿ ಬಂದವರು ಚಂದ್ರಶೇಖರ್ ಸರ್. ನಗ್ನಾಗ್ತಾ ಇದ್ದರು, ಹೇಗೆ ನಾವು ಒಂದು ಸಭೆಯನ್ನು ಹ್ಯಾಂಡಲ್ ಮಾಡಬೇಕು, ಏನು ಟಿಪ್ಸ್ ಯೂಸ್ ಮಾಡಬೇಕು, ಗೊಂದಲ ಇದ್ದಾಗ ನಾವು ಯಾವುದನ್ನು ಅಳವಡಿಸ್ಬೇಕು, ಕ್ರೌಡ್ ಇದ್ದಾಗ ಏನು ಮಾಡಬೇಕು ಅಂತ ಹೇಳಿದ್ರು. ಇನ್ನು ಸತ್ಯವತಿ ಮೇಡಮ್ ಅವರು 2 ಫ್ರೀಡ್ ತೊಗೊಂಡ್ರು, ಅದ್ಭುತವಾಗಿತ್ತು. ಸಾಮ್ ಮೇಂಟೈನ್ ಹೆಂಗೆ ಮಾಡಬೇಕು. ಮತ್ತು ನಾಗರಾಜ್ ಸರ್ ಬರ್ತಾರೆ, ಅವರಂತರೂ ಕತೆಗಳ ಬಗ್ಗೆ ಹೇಳಿದರು. ಬಿಸ್ಲೇರಿ ಬಾಟ್ಲಿಯಿಂದ ಇಟ್ಕೊಂಡು ಅದ್ರ ಬಗ್ಗೆ ಹೇಳಿದರು. ಮೊದಲೇ ಫ್ರೀಡ್ ಅವಧಿಯಾಗಿತ್ತು ಅವ್ರದ್ದು, ನಾವು ಹೇಗೆ ಪ್ರಿಪ್ರೇಷನ್ ಮಾಡ್ಕೊಂಡು ಸ್ಟೇಜ್ನ ಹೋಗಬೇಕು, ಬ್ಯಾಟ್ ಪ್ರಿಪ್ರೇಷನ್ ಏನು, ಫ್ರಂಟ್ ಪ್ರಿಪ್ರೇಷನ್ ಏನಿಗೂ, ನೀರು ಕುಡಿಬೇಕು ಹೇಗೂ, ನಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು, ನಮ್ಮ ಸ್ಟೈಲ್ ಹೇಗಿರಬೇಕು, ನಮ್ಮ ಬಟ್ಟೆ ಹೇಗಿರಬೇಕು, ಪ್ರತಿಯೊಂದನ್ನು ತಿಳಿಸಿದ್ರು. ಇನ್ನು ಪ್ರಾಣೇಶ್ ಸರ್ ಅವ್ರು ಬಂದರು. ಅವರು ಕೂಡ ನಮಗೆ ಭಾಷಣ ಒಂದು ಕಲೆ ಅಲ್ಲ, ಅದು ಕೌಶಲ್ಯ ಅಂತ ಹೇಳ್ಕೊಟ್ರು. ಪ್ರತಿಯೊಬ್ಬರು ಬಂದರು, ಒಂದೊಂದು ವಿಶೇಷತೆಗಳನ್ನು ಹೇಳ್ಕೊಟ್ರು. ಅದ್ಭುತವಾದ ಒಂದು ತರಬೇತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.